ಬುಲ್ಡೋಸರ್ ರಾಜ್ಯ ಇವತ್ತು ಇದೇ ಥರ ಮುಂದುವರೆದೇ ಆದರೆ ಇಡೀ ಜನ ಬೀದಿಗಿಳಿದು ಮುಲಾಜಿಲ್ಲದೆ ಹೋರಾಟವನ್ನು ಮಾಡಬೇಕಾಗ್ತದೆ ಅಂತ ಎಚ್ಚರಿಕೆಯನ್ನು ಕೂಡ ಈ ಮೂಲಕ ಕೊಡ್ತೀವಿ ಸರ್. ರಿಯಲ್ ಎಸ್ಟೇಟು ಏಜೆಂಟ್ಗಳು ಭೂಮಾಫಿಯಾ ಏನಿವತ್ತು ಬೆಂಗಳೂರಲ್ಲಿ ಜೋರಾಗಿ ತಲೆ ಎತ್ತಿದೆ, ಅದ್ರ ಪರಿಣಾಮ ಇವತ್ತು ಸಾಮಾನ್ಯ ಬಡವರು ಇವತ್ತು ನೆಲೆಗಳನ್ನ ಕಳ್ಕೊಂಡು ಮನೆಗಳನ್ನ ಕಳ್ಕೊಳ್ಳುವಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ. ನಮಗೇನು ಬೇಕು ಬೇಡಗಳನ್ನೆಲ್ಲ ಕೊಡ್ತಾರೆ ಅಂತೇಳಿ ಅದಕ್ಕಾಗಿ ನಾವು ಎಲೆಕ್ಟ್ ಮಾಡಿ ಅವ್ರನ್ನ ಕಳಿಸೋದು, ಬುಲ್ಡೋಸರ್ ಹೊಡೆದು ನಮ್ಮನ್ನ ಮನೆಯಿಂದ ಹೊರಗಾಕೋದಕ್ಕಲ್ಲ. ಹಾಗಾಗಿ ಇದು ಚುನಾವಣೆ ಮೇಲೆ ಪರಿಣಾಮ ಬೀರುವಂಥ ಸಾಧ್ಯತೆಗಳು ಇದ್ದಾವೆ ಸರ್. ಅದು ದಿನ ಬೆಳಗ್ಗೆ ಆದರೆ ಅರ್ಲಿ ಮಾರ್ನಿಂಗು ಇವತ್ತು JCPಗಳು ಇವತ್ತು ಇಡೀ ಸದ್ದು ಮಾಡ್ತಿದ್ದಾವೆ ಬೆಂಗಳೂರಲ್ಲಿ. ಹಾಗಾಗಿ ಎಲ್ಲರಿಗೂ ಕೂಡ ಇವತ್ತು ಹಣ ಕೊಟ್ಟು ತೊಗೊಂಡಿರುವಂಥ ಜನರಿಗೂ ಕೂಡ ಖರೀದಿ ಮಾಡಿದ್ರು ಕೂಡ ಯಾವ ಟೈಮಲ್ಲಿ ನಮ್ಮ ಮನೆಗಳು ಹೋಗ್ತವೆ ಅನ್ನುವಂಥ ಭಯದ ವಾತಾವರಣವನ್ನು ರಾಜ್ಯದ ಕಾಂಗ್ರೆಸ್ ಸರ್ಕಾರ ನಿರ್ಮಾಣ ಮಾಡಿದೆ. ಬುಲ್ಡೋಸರ್ನ ತೊಗೊಂಬಂದು ಇವತ್ತು ಕೋಗಿಲು ಮುಗಿದಕ್ಕೂ ಒಂದು ವಾರದ ಒಳಗಡೆ ತಣಿಸಂದ್ರದಲ್ಲೂ ಕೂಡ ನಾವು ನೋಡಿದ್ದೀವಿ. ಅದು ಯಾರು ಕೂಡ ಸರ್ಕಾರಿ ಜಾಗ ಏನಲ್ಲ, ಖಾಸಗಿಯವರಿಂದ ಅವರು ಕೊಂಡುಕೊಂಡಿರೋ ಜಾಗ, ಅವರು ಹಣ ಕೊಟ್ಟು ಪಡ್ಕೊಂಡಿದ್ದಾರೆ, ಅದು ರಿಜಿಸ್ಟರ್ ಆಗಿದೆ. ಆದರೆ ಇಲ್ಲಿ ಕೇಳ್ತೇವೆ, ಸರ್ಕಾರ ಇಷ್ಟಿಷ್ಟು ವರ್ಷಗಳ ಕಾಲ ಅದು ರಾಜಕಾಲುವೆ ಆಗಿದೆ ಇನ್ನೊಂದಾಗಿದೆ ಅಂತೇಳಿ ಈಗ ನೋಟಿಸ್ಗಳನ್ನ ಕೊಟ್ಟು ಇವತ್ತು ತೆರವು ಮಾಡಿಸೋವಂಥ ಕೆಲಸ ಮಾಡ್ತಾ ಇದೆಯಲ್ಲ, ಅದು ಸರಿಯಾದಂಥ ಕ್ರಮ ಅಲ್ಲ ಅಂತೇಳಿ. ರಿಯಲ್ ಎಸ್ಟೇಟು ಏಜೆಂಟ್ಗಳು ಭೂಮಾಫಿಯಾ ಏನಿವತ್ತು ಬೆಂಗಳೂರಲ್ಲಿ ಜೋರಾಗಿ ತಲೆ ಎತ್ತಿದೆ, ಅದ್ರ ಪರಿಣಾಮ ಇವತ್ತು ಸಾಮಾನ್ಯ ಬಡವರು ಇವತ್ತು ನೆಲೆಗಳನ್ನ ಕಳ್ಕೊಂಡು ಮನೆಗಳನ್ನ ಕಳ್ಕೊಳ್ಳುವಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಅದು ಸರ್ಕಾರಿ ಜಾಗ ಆಗಲಿ ಖಾಸಗಿ ಜಾಗ ಆಗಲಿ, ಅವರು ಜನ ತಗೊಳ್ಳುವಾಗ ರಿಜಿಸ್ಟರ್ ಮಾಡಿಸ್ಕೊಳ್ಳುವಾಗ ರಿಜಿಸ್ಟರ್ ಅಧಿಕಾರಿ ಏನು ಮಾಡ್ತಿರ್ತಾರೆ, ಹೆಂಗೆ ಸರ್ಕಾರಿ ಕೆರೆ ಜಾಗಗಳನ್ನ ರಿಜಿಸ್ಟರ್ ಮಾಡ್ತಾರೆ, ಗೋಮಾಳ ಜಾಗ ರಿಜಿಸ್ಟರ್ ಮಾಡ್ತಾರೆ, ರಾಜಕಾಲುವೆನೂ ರಿಜಿಸ್ಟರ್ ಮಾಡ್ತಾರೆ. ಬಟ್ ಒಂದು ಜಾಗಗಳನ್ನ ಯಾವುದೋ ಅಂತ ತನಿಖೆ ಮಾಡದೆ ಹಣ ಪಡೆದು ಇವತ್ತು ರಿಜಿಸ್ಟರ್ ಮಾಡ್ತಾ ಇರೋದ್ರಿಂದ ಇವತ್ತು ಸಾಮಾನ್ಯ ಜನ ಇವತ್ತು ಬುಲ್ಡೇಸರ್ಗಳಿಗೆ ಬಲಿಯಾಗುವಂಥ ಮನೆಗಳನ್ನ ಕಳ್ಕೋ ರೀತಿಯಲ್ಲಿ ನಡೀತಿದೆ. ಯಾಕೆ ನಾವು ನೋಡ್ತೀವಿ, ಈಗ GBA ಆಗಿದ್ದ ಕೂಡಲೇ ಎಲ್ಲ ರಾಜಕಾಲುವೆಗಳ ಮನೆಗಳನ್ನ ಒತ್ತುವರಿ ಮಾಡ್ತೀವಿ ಅಂತೇಳಿ ಹೊರಟಿದ್ದಾರೆ. ರಾಜಕಾಲುವೆಗಳನ್ನ ಒತ್ತುವರಿ ಮಾಡಿ ಯಾರು ಮಾರಾಟ ಮಾಡಿದಾರಲ್ಲ ಅವ್ರ ಮೇಲೆ ಕ್ರಮ ಜರುಗಿಸ್ತಿ. ತಣಿಸಂದ್ರದ ಹಾಗೆ BDA ಜಾಗ ಅಂತ ಗೊತ್ತಿರುವಾಗ BDAನವರು ಬೌಂಡ್ರಿ ಫಿಕ್ಸ್ ಮಾಡಬೇಕಿತ್ತು. ಬೌಂಡ್ರಿ ಫಿಕ್ಸ್ ಮಾಡಿ ಅವರು ನಮ್ಮದು BDA ಜಾಗ ಅಂತ ಹೇಳಿದಿದ್ರೆ ಅಲ್ಲಿ ಜನ ತಗೋತಿರ್ಲಿಲ್ಲ. ಬಟ್ ಆ ಜನ ಹೇಳ್ತಾರೆ, ಹೆಣ್ಮಕ್ಳು, ನಾವು ಮೂರು ಲಾಯರ್ಗಳ ಹತ್ರ ತೋರಿಸಿದ್ದೀವಿ, ಈ ಪೇಪರ್ ಕರೆಕ್ಟ್ ಇದೆಯಾ ಅಂತೇಳಿ. ಆ ಪೇಪರ್ ನೋಡುವಾಗ ಪಕ್ಕಾ ಇದೆ, ಡಾಕ್ಯುಮೆಂಟ್ಸು ಆ ರೀತಿ ತೊಗೊಂಡಿದ್ದಾರೆ. ಅವರನ್ನು ಬಂದು ಇವತ್ತು ನೀವು BDAದನ್ನು ಅಕ್ವೈರ್ ಮಾಡ್ಕೊಂಬಿಟ್ಟಿದ್ದೀರಾ, ನೀವು ಅದರಲ್ಲಿ ಅಕ್ರಮವಾಗಿದ್ದೀರಾ ಅಂತೇಳಿ ಹೊಡೆದಾಕೋದಿದೆಯಲ್ಲ, ಅದು ಸರಿಯಲ್ಲ. ಹಾಗಾಗಿ ಆ ಹೊಣೆಗಾರಿಕೆಯನ್ನು BDAನವರು ಹೊರಬೇಕು. ಅದು ರಿಜಿಸ್ಟ್ರೇಷನ್ ಮಾಡಿಕೊಟ್ಟಂಥ ಯಾರು ಸಬ್ ರಿಜಿಸ್ಟ್ರ್ ಇದ್ದಾರೆ ಅವ್ರ ಮೇಲೂ ಕೂಡ ಆ್ಯಕ್ಷನ್ ಆಗಬೇಕು ಅಂತೇಳಿ. ಮತ್ತಿವತ್ತು ಅಲ್ಲಿ ನೆಲೆ ಕಳ್ಕೊಂಡಿರೋಂಥವ್ರಿಗೆ BDAಯಿಂದ ಅವ್ರಿಗೆ ವಸತಿಯನ್ನು ಕಲ್ಪಿಸ್ಕೊಡ್ಬೇಕು. ಅವ್ರ ಕಡೆಯಿಂದ ಆಗಿರೋ ಮಿಸ್ಟೇಕ್ಗೆ ನಾವು ದುಡ್ಡು ಕೊಟ್ಟು ತಗೊಂಡಿರೋದು, ಹಂಗಾಗಿ ಹೆಂಗೆ ಈಚೆ ಆಗ್ತೀರಿ ನಮ್ಮನ್ನು ಅಂತೇಳಿ ನಾವು ಪ್ರಶ್ನೆಯನ್ನು ಕೇಳ್ತೀವಿ. ಹಾಗಾಗಿ ಈ ಬುಲ್ಡೋಸರ್ ರಾಜ್ಯ ಇವತ್ತು ಇದೇ ಥರ ಮುಂದುವರೆದೇ ಆದರೆ ಇಡೀ ಜನ ಬೀದಿಗಿಳಿದು ಮುಲಾಜಿಲ್ಲದೆ ಹೋರಾಟವನ್ನು ಮಾಡಬೇಕಾಗ್ತದೆ ಅಂತ ಎಚ್ಚರಿಕೆಯನ್ನು ಕೂಡ ಈ ಮೂಲಕ ಕೊಡ್ತೀವಿ ಸರ್. ರಾಜ್ಯ ಸರ್ಕಾರ ಬುಲ್ಡೋಸರ್ನ ಬೆಳಗಾಗಿದ್ದು ಪಾಪ ಕಂಡುಬಿಟ್ಟು ಈಚೆ ಬರೋದಕ್ಕೆ ಮುಂಚಿತವಾಗಿ ಹೊಡೆಯೋ ಕೆಲಸ ಮಾಡ್ತಿದ್ದಲ್ಲ, ಆಕ್ರೋಶ, ಅದು ಆ ರೀತಿಯ ಜನರ ಆಕ್ರೋಶ ಪರಿಣಾಮ ಬೀರ್ತದೆ, ಚುನಾವಣೆಗಳಲ್ಲಿ ಪರಿಣಾಮ ಬೀರುತ್ತೆ. ಯಾಕೆಂದರೆ ಚುನಾವಣೆಯಲ್ಲಿ ಓಟ್ ಹಾಕೋದು ಜನ ಅವರಿಗೊಂದಷ್ಟು ರಕ್ಷಣೆಗಾಗಿ ಅಲ್ವಾ, ನಮ್ಮ ಕರ್ತವ್ಯಗಳನ್ನ ಪೂರೈಸ್ತಾರೆ ಇವರು, ನಮಗೇನು ಬೇಕು ಬೇಡಗಳನ್ನೆಲ್ಲ ಕೊಡ್ತಾರೆ ಅಂತೇಳಿ ಅದಕ್ಕಾಗಿ ನಾವು ಎಲೆಕ್ಟ್ ಮಾಡಿ ಅವ್ರನ್ನ ಕಳಿಸೋದು, ಬುಲ್ಡೋಸರ್ ಹೊಡೆದು ನಮ್ಮನ್ನ ಮನೆಯಿಂದ ಹೊರಗಾಕೋದಕ್ಕಲ್ಲ. ಹಾಗಾಗಿ ಇದು ಚುನಾವಣೆ ಮೇಲೆ ಪರಿಣಾಮ ಬೀರುವಂಥ ಸಾಧ್ಯತೆಗಳು ಇದ್ದಾವೆ ಸರ್.